ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾಗಿರೋ ದೇವರ ನಾಮದಲ್ಲೂ ನಮ್ಮ ರಕ್ಷಕರಾಗಿರುವಂಥ ಮೆಸ್ಸಿಯನಾದ ಯೇಸು ಅವ್ರ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ನಿನ್ನೆ ಒಂದು ಬೈಬಲ್ ಕ್ವಿಜ್ ಕೇಳಿದ್ವಿ. ಏನಂದರೆ, ಯಾಕೆ ರಾಜರು ಯಹೂದ ಗೋತ್ರದಿಂದ ಬರ್ತಾರೆ ಅಂತ ಪ್ರವಾದನೆ ಇತ್ತು ಮಾಡಿದರು ಅಂತ, ಮತ್ತು ಯಾಜಕರು ಯಾಕೆ ಲೇವಿ ಗೋತ್ರದಿಂದನೇ ಆರಿಸ್ಕೊಂಡಿದ್ದು, ಯಾಕೆ ಲೇವಿ ಗೋತ್ರಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ದೇವರು ಅಂತೇಳಿ 2 ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ಉತ್ತರ ಈ ಒಂದು ದಿವಸದಲ್ಲಿ ನಾವು ನೋಡೋಣ. ಯಾಕೆ ಯಹೂದ ಗೋತ್ರದಿಂದ ರಾಜ ಬರ್ತಾರೆ ಅಂದರೆ, ರಾಜರಿಗೆ ಆಗುವಂಥ ಒಂದು ರಾಜರ ಆಗತಕ್ಕವರಿಗೆ ಇರುವಂಥ ಗುಣ ಆ ಯಹೂದ ಅನ್ನೋ ಒಬ್ಬ ಯಾಕೊಬ್ಬ ಅವ್ರ ಮಗನಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಅದು ಪೂರ್ತಿ ಡೀಟೇಲು ಆದಿಕಾಂಡದಲ್ಲಿ ನಾವು ಕ್ಲೀನಾಗಿ 44ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅಲ್ಲಿ ಏನಂದರೆ, ಅವರು ಐಗುಪ್ತ ದೇಶಕ್ಕೆ ದವಸಾನ್ಯ ಒಂದು ಇದನ್ನು ಕೊಂಡ್ಕೊಬರೋಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ನೀವು ಆದಿಕಾಂಡ 44ನೇ ಅಧ್ಯಾಯ ಪೂರ್ತಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಪಾತ್ರೆ ಯಾರ ಬಳಿಯಲ್ಲಿ ಸಿಗುತ್ತೋ ಅವರು ಗುಲಾಮರಾಗಿರಬೇಕು ಅಂತೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ. ಯಾರು? ಯೋಸೇಫು. ಆವಾಗ ಆ ಪಾತ್ರೆ ಯಾರಲ್ಲಿ ಸಿಗ್ತವೆ? ಬೆನ್ಯಾಮಿನರಲ್ಲಿ ಸಿಗುತ್ತೆ. ಆವಾಗ ಇವರೊಬ್ಬರೇ ಗುಲಾಮರಾಗಿರಬೇಕು, ನೀವು ಹೋಗ್ಬೋದು ಅಂತ ಹೇಳಬೇಕಾದ್ರೆ ಯಹೂದ ಮುಂದೆ ಬಂದುಬಿಟ್ಟು, ನಾನು ತಂದೆಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಅವರು ಇಲ್ಲ ಅಂದರೆ ತಂದೆ ಸತ್ತೋಗ್ಬಿಡ್ತಾರೆ, ಅವ್ರು ಒಡಹುಟ್ಟಿದವರು ಹೋಗ್ಬಿಟ್ಟಿದ್ದಾರೆ, ಅದರಿಂದ ಅವ್ರನ್ನ ಬಿಟ್ಬಿಡಿ ದಯವಿಟ್ಟು, ಅವ್ರಿಗೆ ಬದಲಾಗಿ ನಾನು ಏನು ಮಾಡ್ತೀನಿ, ಗುಲಾಮನಾಗಿರ್ತೀನಿ ಅಂತ ಹೇಳ್ತಾರೆ. ಅಂದರೆ ತಮ್ಮನನ್ನು ಬಿಡಿಸೋದಕ್ಕೋಸ್ಕರ ತನ್ನ ಲೈಫ್ ಲಾಂಗು ಗುಲಾಮನಾಗಿರ್ತೀನಿ ನಿಮ್ಮ ಹತ್ರ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಒಂದು ತ್ಯಾಗದ ಮನೋಭಾವ, ಸಹೋದರನಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡುವಂಥ ಗುಣ ಈ ಒಂದು ಯಹೂದದಲ್ಲಿ ನಾವು ಗಮನಿಸ್ತೀವಿ. ಅದಕ್ಕೆ ಈ ಒಂದು ತುಂಬ ಗ್ರೇಟು ಕ್ಯಾರೆಕ್ಟ್ರು ಯಹೂದದು. ಈ ಒಂದು ಗುಣ, ಈ ಒಂದು ಮನೋಭಾವ ಇರೋದ್ರಿಂದನೇ ಅವ್ರಿಗೆ ರಾಜರ ಒಂದು ರಾಜ ಆಗುವಂಥ, ಅವರ ಸಂತತಿಯಲ್ಲಿ ಬರುವಂಥ ಮಕ್ಕಳಿಗೆ ಈ ಒಂದು ರಾಜನಾಗುವಂಥ ಒಂದು ಅವಕಾಶಗಳನ್ನು ದೇವರು ಕಲ್ಪಿಸಿಕೊಟ್ಟಿರೋದು ನಾವು ನೋಡ್ತೀವಿ. ಮತ್ತು ಯಾಜಕರು ಯಾಕೆ ಲೇವಿ ಗೋತ್ರದಿಂದನೇ ಬರಬೇಕು ಅಂತಂದರೆ, ಅದಕ್ಕೂ ತುಂಬ ದೊಡ್ಡ ಕಾರಣ ಇದೆ. ಅದು ವಿಮೋಚನಾ ಕಾಂಡದಲ್ಲಿ ಬರುತ್ತೆ. ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ಕ್ಲೀನಾಗಿ ಓದಿದ್ರೆ, ಮೋಶೆ ಅವರು ಬೆಟ್ಟದ ಮೇಲೆ ಹೋಗಬೇಕಾದ್ರೆ 40 ದಿವಸ ಹಗಲಿರಲು ಮೋಶೆ ಬೆಟ್ಟದ ಮೇಲೆ ಇರುವಾಗ ಇಸ್ರಾಯೇಲ್ ಜನರು ಏನು ಮಾಡ್ತಾರೆ ಅಂದರೆ, ಮೋಶೆ ಏನಾದರೂ ಗೊತ್ತಿಲ್ಲ ಅಂತೇಳ್ಬಿಟ್ಟು ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಬಂದಿರೋ ದೇವರು ನಮಗೊಂದು 2 ವಿಗ್ರಹಗಳನ್ನ ಮಾಡಿಕೊಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಒಂದು ಬಸವನ ವಿಗ್ರಹ ಮಾಡ್ತಾರೆ. ಆ ಮಾಡುವಾಗ ಮೋಶೆ ಬೆಟ್ಟದಿಂದ ಇಳಿದು ಬಂದ ಮೇಲೆ ತುಂಬ ಕೋಪ ಬರುತ್ತೆ. ಏನು ಈ ಥರ ಮಾಡಿಬಿಟ್ರಲ್ಲ, ಇಷ್ಟು ಬೇಗ ಈ ಥರ ಕೆಲಸಗಳು ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು. ಅವಾಗ ಫರೋಹ ಹತ್ರ ಕೇಳ್ತಾರೆ. ಆವಾಗ ಅವ್ರು ನನ್ನನ್ನು ತುಂಬ ಕೇಳಿಕೊಂಡ್ರು. ಅದಕ್ಕೆ ಅವ್ರು ಬೆಳ್ಳಿ ಬಂಗಾರ ತಗೊಂಡು ಹಾಕಿ ನಾನು ಒಂದು ಬಸವನ ವಿಗ್ರಹ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆವಾಗ ಮೋಶೆ ಅವ್ರಿಗೆ ಕೋಪ ಬಂದು, ಯೆಹೋವನ ಕಡೆಯವರು ಯಾರು ಅಂತ ಕೇಳಬೇಕಾದ್ರೆ ಫಸ್ಟ್ ಬರೋದು 12 ಗೋತ್ರದಿಂದ ಮೋಶೆ ಕಡೆ ಬರೋದು ಲೇವಿ ಗೋತ್ರ ಬರೋದನ್ನ ನಾವು ನೋಡ್ತೀವಿ. ಅಂದರೆ ಫಸ್ಟು ದೇವ್ರ ಕಡೆ ಬಂದಿದ್ದು ಲೇವಿ ಗೋತ್ರ. ಅವ್ರ ಕಡೆ ಬಂದ ತಕ್ಷಣ ಅವ್ರಿಗೆ ಹೇಳ್ತಾರೆ, ನೀವು ನಿಜವಾಗ್ಲೂ ದೇವ್ರ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇರೋದು ಆದರೆ ಇಲ್ಲಿ ಈ ಬಸವನ ವಿಗ್ರಹ ಮಾಡ್ತಾಯಿದ್ರಲ್ಲ ಈ ಜನರನ್ನ, ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಕತ್ತಿ ತಗೊಂಡು ಈ ಕಡೆಯಿಂದ ಆ ಕಡೆವರೆಗೂ ಎಲ್ಲರನ್ನೂ ಸಾಯಿಸ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಯಾರೇ ರಕ್ತ ಸಂಬಂಧಿಕರು ಹಾಕಿರ್ಬೋದು, ಯಾರನ್ನೂ ಏನು ಮಾಡಬಾರ್ದು, ನೀವು ಅವ್ರ ಮುಖನ ಅವ್ರ ಕನಿಕರ ನೋಡಬಾರ್ದು. ಅವರೆಲ್ಲ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದ್ದಾರೆ, ಅದರಿಂದ ಎಲ್ಲರನ್ನೂ ಸಾಯಿಸಬೇಕು ಅಂತ ಹೇಳ್ತಾರೆ. ಆವಾಗ ಲೇವಿ ಗೋತ್ರದವ್ರು ಏನು ಮಾಡ್ತಾರೆ, ಕತ್ತಿ ತಗೊಂಡು ಅದರಲ್ಲಿ ಅಮ್ಮ, ಅಪ್ಪ, ಮಕ್ಕಳು, ಹೆಂಡತಿ ಯಾರನ್ನೂ ನೋಡದೆ ಸಂಪೂರ್ಣವಾಗಿ ಸಾಯಿಸೋದನ್ನ ನಾವು ನೋಡ್ತೀವಿ. ಅವಾಗ ಯೆಹೋವನಿಗೆ ತುಂಬ ಸಂತೋಷ ಆಗಿ ಈ ಒಂದು ಆಶೀರ್ವಾದ ಅವ್ರಿಗೆ ಕೊಡ್ತಾರೆ. ಇನ್ನು ಚೊಚ್ಚಲ ಮಕ್ಕಳಿಗೆ ಬದಲಾಗಿ ಲೇವಿಯರನ್ನ ಆರಿಸ್ಕೊತಾರೆ. ಇನ್ನು ಮೇಲೆ ನೀವು ಇಂಥ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಇಷ್ಟು ಪ್ರೀತಿ ಇದೆಯಲ್ಲ, ದೇವ್ರ ಮೇಲೆ
ಪ್ರೀತಿಯಿಂದ ಅವ್ರನ್ನ ಎಲ್ಲರನ್ನೂ ಸಂಹರಿಸ್ಬಿಟ್ರು. ಇದು ತುಂಬ ಗ್ರೇಟ್ ಕ್ಯಾರೆಕ್ಟ್ರು. ಅದಕ್ಕೆ ಯಾಜಕರು, ಈ ದೇವಾಲಯದಲ್ಲಿ ಕೆಲಸ ಮಾಡುವಂಥವರು, ದೇವದರ್ಶನ ಗುಡಾರದಲ್ಲೇ ಕೆಲಸ ಮಾಡುವಂಥವರು, ಅವ್ರಿಗೆ ಮಾತ್ರ ಸೀಮಿತವಾಗಿತ್ತು. ಯಾರು? ಯಾಜಕರಿಗೆ. ಯಾಜಕ ಕೆಲಸ ಮಾಡೋರೆಲ್ಲರೂ ಲೇವಿ ಗೋತ್ರ. ಯಾಕೆ ಒಂದು ಆಶೀರ್ವಾದ ಬಂತು ಅಂದರೆ, ಅವರು ದೇವ್ರಿಗೋಸ್ಕರ ಫಸ್ಟು ಬಂದಿದ್ದು, 12 ಗೋತ್ರದಲ್ಲಿ ಫಸ್ಟು ಬಂದಿದ್ದು ಅವರು. ನೆಕ್ಸ್ಟು ದೇವ್ರಿಗೋಸ್ಕರ ಎಲ್ಲರನ್ನೂ ತ್ಯಾಗ ಮಾಡೋದಕ್ಕೆ, ಸಾಯಿಸೋದಕ್ಕೆ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಸೊ ಇದು ದೇವ್ರಿಗೋಸ್ಕರ ಅವರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದರು. ಆ ಒಂದು ಅಭಿಮಾನ ಅವರಲ್ಲಿತ್ತು. ಅದಕ್ಕೆ ಈ ಒಂದು ಕ್ಯಾರೆಕ್ಟರ್ ಅವರಲ್ಲಿ ನೋಡೋದಕ್ಕೆ ದೇವರು ಈ ಯಾಜಕ ಕೆಲಸ, ದೇವರ ಕೆಲಸಗಳೆಲ್ಲ ಮಾಡೋದಕ್ಕೆ ಲೇವಿ ಗೋತ್ರನೇ ಆರಿಸ್ಕೊಂಡ್ರು. ಮತ್ತು ನಮಗೆ ಪೇತ್ರದಲ್ಲಿ ಹೇಳ್ತಾರೆ, ಇದೇ ವಿಷಯನ ಪೇತ್ರದಲ್ಲಿ ನೋಡೋಣ. 1 ಪೇತ್ರ 2:9. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಂದರೆ ಇಲ್ಲಿ 2000 ವರ್ಷಗಳಿಂದ ದೇವ್ರು ಏನು ಮಾಡ್ತಿದ್ದಾರೆ ಅಂದರೆ, ತನ್ನ ಮಗನಿಗೆ ಮೊದಲಿಗಿತ್ತಿ ಆಗುವಂಥವ್ರನ್ನ ಹುಡುಕ್ತಾ ಇದ್ದಾರೆ. ಒಂದು ಸಭೆ, 1,44,000 ಜನ ಸಭೆ, ಅವರು ಹೇಗೆ ಇದು ಮಾಡ್ತಾರೆ ಅಂದರೆ, 1000 ವರ್ಷದಲ್ಲಿ ಕ್ರಿಸ್ತನೊಂದಿಗೆ ಸೇರಿ ಆಳ್ವಿಕೆ ಮಾಡ್ತಾರೆ, ಯಾಜಕರಾಗಿ ಮತ್ತು ರಾಜರಾಗಿ. ಸೊ ಈ ಒಂದು 2 ಗುಣ ನಮ್ಮಲ್ಲಿ ಬರಬೇಕು ಅಂತ ದೇವರು ನೋಡ್ತಾರೆ. ಈ 2 ಗುಣಗಳು ಯಹೂದದಲ್ಲಿ ನೋಡಿದ್ವಿ ಮತ್ತು ಲೇವಿಯದಲ್ಲಿ ನೋಡಿದ್ವಿ. ಈ 2 ಗುಣಗಳು ನಮ್ಮಲ್ಲಿ ಬಂದ್ರೇ ನಾವು ಒಂದು ಸ್ಥಾನಕ್ಕೆ ನಾವು ಹೋಗೋದಕ್ಕೆ ನಾವು ಯೋಗ್ಯರಾಗಿರ್ತೀವಿ. ಒಂದು ಸಹೋದರಿಗೋಸ್ಕರ ತ್ಯಾಗ ಮಾಡುವಂಥದ್ದು, ಒಂದು. 2ನೇದು ಬಂದುಬಿಟ್ಟು ದೇವ್ರಿಗೋಸ್ಕರ ಎಲ್ಲನೂ ತ್ಯಜಿಸಿ ಬರುವಂಥದ್ದು. ಈ ಯಹೂದ ಮತ್ತು ಲೇವಿಯರಲ್ಲಿದ್ದ ಈ 2 ಗುಣಗಳು ನಮ್ಮಲ್ಲಿ ದೇವರು ಎದುರು ನೋಡ್ತಾರೆ.